ಗರಿಗರಿ ನೋಟು ಎಣಿಸುವಾಗಲೇ ಲಾಕ್ ಆಗಿದ್ರು, ಲಂಚದ ಹಣ ಸ್ವೀಕರಿಸುವಾಗಲೇ ಸಿಕ್ಕಿ ಬಿದ್ದಿದ್ರು, ಕಮಿಷನ್ ಪಡೆಯುವಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಇಂದು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ವಾಟರ್ ಸಪ್ಲೈದ ಒಂದು ಬಿಲ್ ಐತೆ ಸರ್, ಮುಚ್ಕೊಂಡು ಕೊಟ್ಟರೆ ಚಲೋ, ಇಲ್ಲ ಅಂದ್ರೆ ನಡೆವಾದ ಕೂಡ ನಡೆನ ಬಿಡ್ತೀನಿ. ಯಾರೇ ಇದ್ರಲ್ಲೆಲ್ಲ ಸತ್ಯಹರಿಶನ ಮಕ್ಕಳು ಸ್ವಲ್ಪ ಹೇಳ್ರಪ್ಪ ನೋಡೋಣ. ಪಾಪ ಇವ್ಯಾವುದೋ ಬಡಪ ಇದೆಲ್ಲ ತಗ್ಲಾಕೊಂಡವ್ರ ಅಷ್ಟೇ. ಜೈಲು ಪಾಲಾದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಮಾರ್ಚ್ 2ರವರೆಗೆ 10 ದಿನ ನ್ಯಾಯಾಂಗ ಬಂಧನ. ಕಾಮಗಾರಿ ಸಂಬಂಧ ಗುತ್ತಿಗೆದಾರನಿಂದ ಲಂಚ ಪಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಬಲೆಗೆ ಬಿದ್ದಿದ್ದ ಗದಗ ಜಿಲ್ಲೆ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಇಂದು ಜೈಲು ಪಾಲಾಗಿದ್ದಾನೆ. ನಿನ್ನೆ ಗದಗ್ನಲ್ಲಿ ಬಂಧನ ಆಗಿದ್ದ ಚಂದ್ರು ಸೇರಿದಂತೆ ಮೂವರನ್ನ ಇಂದು ಮಧ್ಯಾಹ್ನ 2 ಗಂಟೆ ವೇಳೆಗೆ ಬೆಂಗಳೂರಿಗೆ ಕರೆತಂದ ಲೋಕಾಯುಕ್ತ ಪೊಲೀಸರು ಯಲಹಂಕದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರು. ತಮ್ಮ ನಿವಾಸದಲ್ಲೇ ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ 10 ದಿನಗಳ ಕಾಲ ಅಂದ್ರೆ ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದರು. ಗುತ್ತಿಗೆದಾರನಿಗೆ ಧಮಕಿ ಹಾಕಿದ್ರ ಶಾಸಕರು. ಗುತ್ತಿಗೆದಾರ ಚಿಂಚಲಿಯ ವಿಜಯ್ ಪೂಜಾರ್ ಅವರ ಬಳಿ ಕಮಿಷನ್ ಕೇಳಿದ್ದ ಶಾಸಕರು ಕಮಿಷನ್ ಕೊಡದ ಕಾರಣಕ್ಕೆ ಧಮಕಿ ಹಾಕಿದ್ರು. ನಡ ಮುರಿಸ್ತೇನೆ, ಬೆನ್ನು ಮೂಳೆ ಮುರಿಸುತ್ತೇನೆ ಅಂತ ಶಾಸಕರು ಧಮಕಿ ಹಾಕಿದ್ದಾರೆ ಎನ್ನಲಾದ ಆಡಿಯೋ ಇಂದು ಹೊರಬಂದಿದೆ. ಏನಾದ್ರೂ ನನಗೆ ನಡೆವಾದ ಕೂಡ ನಡೆನ ಬಿಡ್ತೀನಿ. ನೀನು ನಮಗೆ ನಿಂತ ರೂಲ್ಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಲಮ್ಮಂಗೆ ಹೋಗಿನಿ, ಪಳ್ಳಮ್ಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವ. ಶಾಸಕರು ಧಮಕಿ ಹಾಕ್ತಿದ್ದಂತೆ ಗುತ್ತಿಗೆದಾರ ವಿಜಯ್ ಮೊನ್ನೆ ಅಂದ್ರೆ ಫೆಬ್ರವರಿ 18ರಂದು ಲೋಕಾಯುಕ್ತಕ್ಕೆ ದೂರು ನೀಡಿದ್ದ. ಈ ದೂರು ಆಧರಿಸಿಯೇ ನಿನ್ನೆ ದಾಳಿ ಮಾಡಿದ ಲೋಕಾಯುಕ್ತ ಪೊಲೀಸರು 5 ಲಕ್ಷ ಕಮಿಷನ್ ಪಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ರು. ಶಾಸಕರನ್ನ ಕೆಡ್ಡಾಗೆ ಕೆಡವಲು ನಡೆದಿದ್ದ ಷಡ್ಯಂತ್ರ. ಬೆಂಗಳೂರಿನಲ್ಲಿ ಬೇರೆ ಸೂತ್ರ ಇದೆ ಎಂದಿದ್ದ ಸ್ವಾಮೀಜಿ ಆಡಿಯೋ ವೈರಲ್. ಇನ್ನು ಶಾಸಕರನ್ನ ಕೆಡ್ಡಾಗೆ ಕೆಡವಲು ಷಡ್ಯಂತ್ರ ನಡೆದಿತ್ತ ಅನ್ನೋ ಬಗ್ಗೆಯೂ ಚರ್ಚೆ ಆಗ್ತಿದೆ. ಬಂಜಾರ ಸಮಾಜದ ಸ್ವಾಮೀಜಿ ಕುಮಾರ್ ಮಹಾರಾಜ್ ವ್ಯಕ್ತಿಯೊಬ್ಬರ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಅದರಲ್ಲೂ ಶಾಸಕನನ್ನ ಮಟ್ಟ ಹಾಕಲು ಬೆಂಗಳೂರಿನಲ್ಲಿ ಬೇರೆ ಸೂತ್ರ ಮಾಡಲಾಗ್ತಿದೆ ಅನ್ನೋ ಮಾತಿದ್ದು ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇರಬಹುದು ಅನ್ನೋದು ಅದ ನನ್ಗೆ ಆಶ್ಚರ್ಯ ಆಗೈತ್ರಿ. ಏನಂತೀರಿ? ಇವನು ಧೈರ್ಯನಾರ ಎದರ್ದಿರ್ಬೋದು ಅಂತ. ಇಲ್ರಿ, ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ಲ. ಸರ್, ಆಡಿಯೋದಲ್ಲಿರುವಂಥ ವಾಯ್ಸು ನಂದಲ್ಲ. ನನ್ನ ಹೆಸರು ತೊಗೊಂಡು ಸೋನು ಲಂಬಾಣಿ ಅಂತ ಅವರು ನನ್ನ ಹೆಸರು ಮೇಲೆ ಮಾತಾಡಿರುವಂಥದ್ದು ಕುಮಾರ್ ಮಹಾರಾಜರು. ಅವರು ನಮ್ಮ ಸಮಾಜದ ಗುರುಗಳು. ಅವ್ರು ಆ ಥರ ಮಾತಾಡಬಾರ್ದಾಗಿತ್ತು. ಇವತ್ತು ನಮ್ಮ ಸಮಾಜದ ಶಾಸಕರ ಮೇಲೆ ಷಡ್ಯಂತ್ರ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಇದೆ ಸರ್. ಆಡಿಯೋ ಅಸಲಿಯತ್ತಿನ ಬಗ್ಗೆ ತನಿಖೆ ಆಗಬೇಕಿದೆ. ಅದೇನೇ ಇದ್ರೂ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನೋ ಹಾಗೆ ಕಮಿಷನ್ ಪಡೆದು ಸಿಕ್ಕಿಬಿದ್ದಿರುವ ಶಾಸಕ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು ಸದ್ಯ ಕ್ವಾರಂಟೈನ್ ಸೆಲ್ಗೆ ರವಾನಿಸಲಾಗಿದೆ. ಈರಣ್ಣ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.